ಯಾಕೆ ನಮ್ಮ ಕೈದ ಹಂಗೆ ಹೇಳ್ಕೊಂಡ್ ಬರ್ತಾ ಇದೀರಾ ನೀವು? ಈ ಕತ್ತೆ ಬಡವ ಏನ್ ಮಾಡಿದಾನೆ ಅಂತ ಗೊತ್ತಾದ್ರೆ ನೀವೇ ಅವನನ್ನ ನೇಣಿಗೇರಿಸ್ತೀರಾ. ಅದೇನಿದ್ರು ನೀವು ನಮಗೆ ಹೇಳ್ಬೇಕಷ್ಟೇನೆ. ಅಮ್ನೋರ್ಗಿಂತ ತಂದಿರೋದು ವಜುದ್ ಮೂಗುತಿನ ಕದ್ದಿದ್ದಾನೆ ಇವನು. ಅಯ್ಯೋ ನಾನಂತ ಕೆಲಸ ಮಾಡೋನಲ್ಲ. ಅಮ್ಮನವ್ರ ಹಣೆಗೂ ಹೇಳ್ತಿದ್ದೀನಿ, ನನಗೂ ಆ ಮೂಗುತಿಗೂ ಯಾವುದೇ ಸಂಬಂಧ ಇಲ್ಲ. ಕದ್ದವರೆಲ್ಲ ಹೀಗೆ ನಾಟಕ ಆಡೋದು. ನೋಡಿ ಸ್ವಾಮಿ, ಸುಮ್ಮನೆ ಹಾಗೆಲ್ಲ ಆಪಾದನೆ ಮಾಡಬಾರ್ದು. ಹೇಗಮ್ಮ ಹೇಳ್ತೀರಾ ಇವನೇ ಕದ್ದಿಯಾನೆ ಅಂತ? ಅವಾಗೆ ನಾವು ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಇವನೇ ಬಂದಿದ್ದು, ಬೇರೆ ಯಾರು ಬಂದಿಲ್ಲ. ಇವನು ನಮ್ಮ ಹತ್ರ ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಇವನ್ನ ತಲಸಿ ತಗೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಪಂಚಾಕ್ಷರಿ, ಅವನನ್ನು ತಲಾಶ್ ಮಾಡು. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ ಸ್ವಾಮಿ? ಹಾಗೆಲ್ಲ ನೀವೇ ತೀರ್ಮಾನ ತಗೊಳ್ಳೋ ಹಾಗಿಲ್ಲ. ಇದು ನನ್ನ ಕ್ಷೇತ್ರ. ಇಲ್ಲಿ ನಾನು ಹೇಳಿದಾಗೆ ನಡೆಯೋದು. ನಿಮ್ಮನ್ನೇನ್ ಕೇಳೋದು ಅಗತ್ಯ ಏನಿದೆ? ಪಂಚಾಕ್ಷರಿ, ಇರೋದು 2 ಜಾಬು, ಅದನ್ನ ತಲಾಶ್ ಮಾಡ್ತೀನಿ, ನೋಡ್ತಾ ಇರಿ. ನೀವು ಅವನ ಕಡೆ ಸೇರ್ಕೊಂಡು ನಮಗೆ ಪಂಗನಾಮ ಹಾಕೋ ಸಾಧ್ಯತೆಗಳು ಬಹಳ ಇದೆ. ನೀವು ತಲಾಶ್ ಮಾಡೋ ಅಗತ್ಯ ಇಲ್ಲ, ನಮ್ಮ ಕಡೆಯವರು ಮಾಡ್ತಾರೆ, ನೀವು ನೋಡ್ತಾ ಇರಿ ಅಷ್ಟೇ. ಮಾಡಿ ಏನ್ ಬೇಕಾದ್ರೂ ಮಾಡಿ. ಅಮ್ಮನವ್ರಿಗೆ ಸೇರ್ಬೇಕಾದ ವಸ್ತುನ ಕದಿಯೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಇಷ್ಟು ವರ್ಷ ಅಮ್ಮನವ್ರು ಸೇವೆ ಮಾಡಿದ್ದೀನಿ, ಚಪ್ಪಲಿ ಕಾದಿದ್ದೀನಿ, ಒಂದು ಚಪ್ಪಲಿನೂ ಕಾದಿಲ್ಲ. ಅಂತದ್ರಲ್ಲಿ ಈ ಮೂಗುತಿ ಕದಿತೇನ ನಾನು? ಚಪ್ಪಲಿ ಕದ್ರೆ ಏನು ಮಹಾ ಸಿಗುತ್ತೆ? 3 ಕಾಸು 6 ಕಾಸು ಸಿಗುತ್ತೆ. ನೀನ್ ಚಪ್ಪಲಿ ಕಾದಿತ್ತು, ಅಮ್ಮನವ್ರ ಹೆಸರಿನಲ್ಲಿ ಕೊಲೆಗಳನ್ನು ಮಾಡಿದ್ದು, ಇದೆಲ್ಲ ಹಳೆ ಕತೆ. ಮುಂದೆ ಹೇಗೋ ಏನೋ. ಪಂಚಾಕ್ಷರಿ, ಇವನ್ನೆರಡು ಜೋಬ್ ತಲಾಶ್ ಮಾಡು. ಜೋಬ್ ಮಾತ್ರ ಅಲ್ಲ, ಬೆತ್ತಲೆ ಮಾಡಿ ತಲಾಶ್ ಮಾಡಬೇಕು.